ಓಂ ನಮಃ ಶಿವಾಯ. ಧನುರಾಶಿಯ ಜಾತಕದವರಿಗೆ 10 ಬೃಹತ್ ಕಾಲಜ್ಞಾನದ ನುಡಿಗಳು. ಧನುರಾಶಿಯವರೇ, ಬರಲಿರುವ 125 ದಿವಸಗಳು ನಿಮ್ಮ ಬದುಕಿನಲ್ಲಿ ಅತ್ಯಂತ ವೇಗದ ಹಾಗೂ ನಿರ್ಣಾಯಕ ಕ್ರಾಂತಿಯನ್ನು ಉಂಟುಮಾಡಲಿವೆ. ಇದು ಕೇವಲ ಹೊರಗಿನ ಸ್ಥಿತಿಗಳನ್ನಷ್ಟೇ ಅಲ್ಲದೆ ನಿಮ್ಮ ಸಿದ್ಧಾಂತಗಳು, ಗುರಿಗಳು ಹಾಗೂ ಜೀವನವನ್ನು ನೋಡುವ ದೃಷ್ಟಿಕೋನವನ್ನು ಕೂಡ ಹೊರಗೆ ಹಚ್ಚಲಿವೆ. ನಿಮ್ಮ ಜನ್ಮರಾಶಿ ಅಥವಾ ಉದಯ ಲಗ್ನವು ಧನು ಆಗಿದ್ದರೆ ಫೆಬ್ರವರಿ 15, 2026 ರಿಂದ ಜೂನ್ 10, 2026 ಈ ಕಾಲವನ್ನು ಕೇವಲ ಸಾಮಾನ್ಯ ದಿನಗಳೆಂದು ಭಾವಿಸುವುದು ದೊಡ್ಡ ತಪ್ಪು. ಈ ಘಟ್ಟದಲ್ಲಿ ದೈವವು ನಿಮಗೆ ಕೇವಲ ಸುಳಿವುಗಳನ್ನು ನೀಡುವುದಿಲ್ಲ, ಬದಲಾಗಿ ನಿಮ್ಮ ಪಾಂಡಿತ್ಯ, ಅನುಭವ ಹಾಗೂ ಶೌರ್ಯದ ನಿಜವಾದ ಕಸುವನ್ನು ಪರೀಕ್ಷಿಸುತ್ತದೆ. ಇಂದಿನಿಂದ ನಿಮ್ಮ ದಿನಚರಿಯು ಈ ಹಿಂದೆ ಇದ್ದಂತೆ ಇರುವುದಿಲ್ಲ. ಇದು ಅತ್ಯಂತ ಮುಕ್ತವಾದ ನಿಲುವು ಹಾಗೂ ಕ್ರಿಯಾಶೀಲತೆಯಿಂದ ಕೂಡಿರುತ್ತದೆ. ನಾವು ಪವಿತ್ರ ಗ್ರಹಣಗಳು ಹಾಗೂ ಪುರಾಣಗಳನ್ನು ಬರೀ ಕಲ್ಪಿತ ಕಥೆಗಳಂತೆ ವೀಕ್ಷಿಸಿದರೆ ಅವುಗಳ ಗೂಢಾರ್ಥವನ್ನು ನಾವು ಗ್ರಹಿಸಲು ಸಾಧ್ಯವಿಲ್ಲ. ಆದರೆ ಅವುಗಳನ್ನು ನಾವು ಜಾಗೃತಿ, ಪ್ರಜ್ಞೆ ಹಾಗೂ ವೈಚಾರಿಕತೆಯಿಂದ ಅರ್ಥೈಸಿಕೊಂಡಾಗ ಅವು ಮುಂಬರುವ ಹಾದಿಯನ್ನು ಉಜ್ವಲಗೊಳಿಸುತ್ತವೆ. ಸಮುದ್ರ ಮಥನದ ಪ್ರಸಂಗವನ್ನು ಸ್ಮರಿಸಿರಿ. ಪ್ರತಿಯೊಬ್ಬರೂ ಅಮರತ್ವನ ಫಲಕ್ಕಾಗಿ ಪ್ರಯತ್ನಿಸಿದರು, ಆದರೆ ಯಾರು ಸ್ಥಿರತೆ ಹಾಗೂ ದೀರ್ಘಾಲೋಚನೆಯನ್ನು ಪ್ರದರ್ಶಿಸಿದರೋ ಅವರೇ ಅಂತಿಮವಾಗಿ ವಿಜಯಿಗಳಾದರು. ಧನುರಾಶಿಯು ಜ್ಞಾನದೀಪ, ಸಿದ್ಧಾಂತ ಹಾಗೂ ಅನ್ವೇಷಣೆಯ ಸಂಕೇತವಾಗಿದೆ. ಇಲ್ಲಿ ನೀವು ನಿಮ್ಮ ತರ್ಕ ಹಾಗೂ ಆಲೋಚನಾ ಶಕ್ತಿಯನ್ನು ಪೂರ್ಣವಾಗಿ ಬಳಕೆ ಮಾಡಬೇಕಾಗುತ್ತದೆ. ಜನವರಿ 25, 2026 ರಿಂದ ರಾಹು ನಿಮ್ಮ ಜಾತಕದ ನವಮ ಸ್ಥಾನಕ್ಕೆ ಆಗಮಿಸಿದ್ದಾನೆ. ಈ ಮನೆಯು ಅದೃಷ್ಟ, ಧರ್ಮಶ್ರದ್ಧೆ, ಗುರುಪರಂಪರೆ, ದೂರದ ಯಾತ್ರೆಗಳು ಹಾಗೂ ಜೀವನದ ಗುರಿಯನ್ನು ಪ್ರತಿಬಿಂಬಿಸುತ್ತದೆ. ಇಲ್ಲಿ ರಾಹುವಿನ ಸಂಚಾರವು ನಿಮ್ಮ ನಂಬಿಕೆಗಳು, ಫಿಲಾಸಫಿ ಹಾಗೂ ಫ್ಯೂಚರ್ ಪ್ಲಾನಿಂಗ್ಗೆ ಅನಿರೀಕ್ಷಿತ ತಿರುವು ನೀಡಲಿದೆ. ಈ ಕಾಲವು ಸಡನ್ ಆಗಿ ನಿಮಗೆ ನವೀನ ದಾರಿಗಳನ್ನು ಹಾಗೂ ಚಾನ್ಸ್ಗಳನ್ನು ನೀಡಬಲ್ಲದು, ಆದರೆ ನೀವು ಹಳೆಯ ಭೀತಿ ಹಾಗೂ ಅಳುಕನ್ನು ತ್ಯಜಿಸಿದರೆ ಮಾತ್ರ ಇದು ಸಾಧ್ಯ. ಇದು ನಿಮಗೆ ವೈಯಕ್ತಿಕವಾದ ಸಾಗರ ಮಥನದಂತೆ. ಇಲ್ಲಿ ಶ್ರದ್ಧೆ ಹಾಗೂ ಭ್ರಮೆಗಳ ನಡುವೆ ತಿಕ್ಕಾಟ ಉಂಟಾಗುತ್ತದೆ. ಬಹಳಷ್ಟು ಮಂದಿ ಇದು ಕೇವಲ ಅದೃಷ್ಟದ ಕಾಲವೆಂದು ಹೇಳಬಹುದು, ಆದರೆ ಜ್ಯೋತಿಷ್ಯಶಾಸ್ತ್ರವು ಕೇವಲ ಆಶಾವಾದವನ್ನಷ್ಟೇ ನೀಡುವುದಿಲ್ಲ, ಅದು ಎಚ್ಚರಿಕೆಯನ್ನು ನೀಡುತ್ತದೆ. ಏಕೆಂದರೆ ಈ ವೇಳೆಯಲ್ಲಿ ಕೇತುವು ನಿಮ್ಮ ಜಾತಕದ 3ನೇ ಭಾವದಲ್ಲಿದ್ದು, ಇದು ನಿಮ್ಮ ಸಾಹಸ, ಶ್ರಮ, ಸಂವಹನ ಹಾಗೂ ಪುಟ್ಟ ನಿರ್ಧಾರಗಳ ಸ್ಥಾನವಾಗಿದೆ. ಕೇತುವು ಕೇವಲ ಯೋಚನೆ ಮಾಡುವುದರಿಂದಲ್ಲ, ಬದಲಾಗಿ ದಿಟ್ಟ ಹೆಜ್ಜೆಗಳನ್ನು ಇಡುವುದರಿಂದ ಮಾತ್ರ ವಿಧಿಯು ಜಾಗೃತಗೊಳ್ಳುತ್ತದೆ ಎಂದು ಬೋಧಿಸುತ್ತಾನೆ. ನಿಮ್ಮ ಕುಂಡಲಿಯ 6ನೇ ಮನೆಯಲ್ಲಿ ಶನಿ ಮಹಾರಾಜನು ಸಂಚರಿಸುತ್ತಿದ್ದಾನೆ. ಇದು ವೃತ್ತಿಜೀವನ, ಸುಸ್ಥಿತಿ, ಸ್ಪರ್ಧಾತ್ಮಕ ಜಗತ್ತು ಹಾಗೂ ಶಿಸ್ತಿನ ದ್ಯೋತಕಲಾಗಿದೆ. ಈ ಶನಿಯು ನಿಮಗೆ ಸತತ ಜಯ ಹಾಗೂ ಆರೋಗ್ಯವು ಕೇವಲ ನಿರಂತರ ಪ್ರಯತ್ನ ಹಾಗೂ ಶಿಸ್ತಿನಿಂದ ಮಾತ್ರ ಲಭ್ಯ ಎಂದು ಎಚ್ಚರಿಸುತ್ತಿದ್ದಾನೆ. ಆಲಸ್ಯ ಅಥವಾ ಅಜಾಗರೂಕತೆ ತೋರುವವರು ಅದರ ಕಹಿ ಫಲಗಳನ್ನು ಅನುಭವಿಸಬೇಕಾಗುತ್ತದೆ. ಇದೇ ಸಮಯದಲ್ಲಿ ನಿಮ್ಮ ಜಾತಕದ 12ನೇ ಮನೆಯಲ್ಲಿ ಕುಳಿತಿರುವ ಬೃಹಸ್ಪತಿಯು ಆಧ್ಯಾತ್ಮಿಕತೆ, ಅಂತರಾಳದ ನೆಮ್ಮದಿ, ಆತ್ಮಾವಲೋಕನ, ಪರದೇಶದ ಪಯಣ ಹಾಗೂ ಗೂಢಜ್ಞಾನಕ್ಕೆ ಹೊಸ ವೇಗ ನೀಡುತ್ತಿದ್ದಾನೆ. ಈ ಪರ್ವಕಾಲವು ಸರಿಯಾದ ಹಾದಿ ಹಾಗೂ ಆಯ್ಕೆಗಳನ್ನು ಮಾಡಿಕೊಳ್ಳಲು ನಿಮಗೆ ಶಕ್ತಿಯನ್ನು ಕೊಡಲಿದೆ. ಧನುರಾಶಿಯವರಿಗೆ ಇದು ವೈಯಕ್ತಿಕ ಹಾಗೂ ಮಾನಸಿಕ ವಿಕಾಸದ ಅಪರೂಪದ ಗಳಿಗೆಯಾಗಿದ್ದು, ಇಲ್ಲಿ ನೀವು ನಿಮ್ಮ ದೃಷ್ಟಿಕೋನವನ್ನು ಶಾಶ್ವತವಾಗಿ ಪರಿವರ್ತಿಸಿಕೊಳ್ಳಬಹುದು. ಹಾಗಿದ್ದರೂ ಈ ಅವಕಾಶವು ಸೀಮಿತವಾಗಿದೆ. ಈ 125 ದಿನಗಳಲ್ಲಿ ನೀವು ನಿಮ್ಮ ತಿಳುವಳಿಕೆ, ಧೈರ್ಯ ಹಾಗೂ ದೂರದೃಷ್ಟಿಯನ್ನು ಸರಿಯಾಗಿ ಬಳಸದಿದ್ದರೆ ಈ ಸಮಯವು ಮುಂದೆ ಅಡೆತಡೆಯಾಗಬಹುದು. ಆದ್ದರಿಂದ ಆತ್ಮೀಯರೇ, ಈ ಮಾಹಿತಿಯು ಕೇವಲ ಕೇಳಿಸಿಕೊಳ್ಳುವುದಕ್ಕಲ್ಲ, ನಿಮ್ಮ ಬದುಕಿನಲ್ಲಿ ರೂಢಿಸಿಕೊಳ್ಳಲು. ಇಲ್ಲಿ ಯಾವುದೇ ಬರಿಗೈ ಭರವಸೆಗಳಿಲ್ಲ. ನಾವು 3 ಗಟ್ಟಿಯಾದ ಹಾಗೂ ತರ್ಕಬದ್ಧ ಅಡಿಪಾಯಗಳನ್ನು ಚರ್ಚಿಸುತ್ತೇವೆ. ಅದರ ಮೂಲಕ ನೀವು ಈ ಮಾನಸಿಕ ಹಾಗೂ ಹೊರಗಿನ ಏರಿಳಿತಗಳನ್ನು ನಿಮ್ಮ ಬದುಕಿನ ದೊಡ್ಡ ಮೈಲಿಗಲ್ಲಾಗಿ ಬದಲಾಯಿಸಬಹುದು. ಈ ಸಂವಾದವನ್ನು ನೀವು ಅರ್ಧಕ್ಕೆ ನಿಲ್ಲಿಸಿದರೆ ನೀವು ಕೇವಲ ಒಂದು ಮಾಹಿತಿಯನ್ನಷ್ಟೇ ಅಲ್ಲ, ನಿಮ್ಮ ಭವಿಷ್ಯದ ಮಹತ್ವದ ಘಟ್ಟವನ್ನೇ ಕಳೆದುಕೊಳ್ಳುತ್ತೀರಿ. ಮುಂದುವರಿಯುವ ಮುನ್ನ ಅಭಿಪ್ರಾಯ ವಿಭಾಗದಲ್ಲಿ ಜೈ ಲಕ್ಷ್ಮೀನಾರಾಯಣ್ ಎಂದು ಭಕ್ತಿಯಿಂದ ಬರೆಯಲು ಮರೆಯಬೇಡಿ. ಮಾಹಿತಿಯನ್ನು ಲೈಕ್ ಮಾಡಿ, ಚಾನೆಲ್ಗೆ ಚಂದಾದಾರಾಗಿ ಹಾಗೂ ಇದನ್ನು ಹಂಚಿಕೊಳ್ಳಿ. ಈಗ ಈ 125 ದಿನಗಳಲ್ಲಿ ನಿರ್ದಿಷ್ಟವಾಗಿ ಏನು ವ್ಯತ್ಯಾಸವಾಗಲಿದೆ ಎಂಬುದನ್ನು ಅರಿಯೋಣ. ಆದರೆ ಅದಕ್ಕೂ ಮೊದಲು ಈ ವಿಶ್ಲೇಷಣೆಯು ನಿಮ್ಮ ಜನ್ಮರಾಶಿಯನ್ನು ಆಧರಿಸಿದೆ ಮತ್ತು ನೀವಿದನ್ನು ನಿಮ್ಮ ಲಗ್ನ ಕುಂಡಲಿಯಿಂದಲೂ ಗಮನಿಸಬೇಕು.
ಆದ್ದರಿಂದ ನಿಮ್ಮ ಭವಿಷ್ಯವನ್ನು ನಕ್ಷತ್ರಗಳ ಭಾಷೆಯಲ್ಲಿ ಕೂಲಂಕಷವಾಗಿ ತಿಳಿಯೋಣ. ಮೊದಲ ಕಾರಣ ರಾಹು ಬಂಧನಗಳಿಂದ ಮುಕ್ತಿ. ನೋಡಿ, ರಾಹು ಪ್ರಸ್ತುತ ಕುಂಭರಾಶಿಯಲ್ಲಿ ಪಯಣಿಸುತ್ತಿದ್ದಾನೆ. ಕುಂಭದ ಒಡೆಯ ಯಾರು? ಶನಿದೇವ. ಮತ್ತು ಜನವರಿ 25ರಂದು ರಾಹು ಶತಭಿಷ ನಕ್ಷತ್ರದ 3ನೇ ಪಾದಕ್ಕೆ ಕಾಲಿಡುತ್ತಾನೆ. ಈ ಪಾದದ ಅಧಿಪತಿ ಯಾರು ಎಂದು ಗೊತ್ತೇ? ಅದು ಕೂಡ ಶನಿಯೇ. ಮತ್ತು ಮುಖ್ಯವಾಗಿ ಶನಿದೇವ ಖುದ್ದು ಎಲ್ಲಿದ್ದಾನೆ? ಅವನು ನಿಮ್ಮ 4ನೇ ಭಾವದಲ್ಲಿ, ಅಂದರೆ ಸುಖ ಹಾಗೂ ಗ್ರಹಗಳ ಸ್ಥಾನದಲ್ಲಿ ನೆಲೆಸಿದ್ದಾನೆ. ಇದನ್ನು ಗಮನಿಸಿ. ಕರ್ಮ ಹಾಗೂ ಅದೃಷ್ಟದ ದೇವನಾದ ಶನಿಯು ನಿಮ್ಮ ಆಕಾಂಕ್ಷೆಯ ರಾಹುವಿನ ಮೇಲೆ ಪೂರ್ಣ ಹಿಡಿತ ಹೊಂದಿದ್ದಾನೆ. ಶನಿಯು, ಮುಂದೆ ಸಾಗು ರಾಹು, ನಾನು ನಿನಗೆ ಅನುಮತಿ ಕೊಟ್ಟಿದ್ದೇನೆ, ಹೋಗಿ ಸಾಧಿಸಿ ತೋರಿಸು ಎಂದು ಅಪ್ಪಣೆ ನೀಡುತ್ತಿದ್ದಾನೆ. ಕಳೆದ 18 ವರ್ಷಗಳಲ್ಲಿ ಇಂತಹ ಯೋಗ ಒದಗಿ ಬಂದಿರಲಿಲ್ಲ. ರಾಹು ತಡೆಯಲಾರದ ಶಕ್ತಿಯಾಗಿದ್ದಾನೆ. ಗೆಳೆಯರೆ, ಅವನು ಸೆರೆಯಿಂದ ಬಿಡುಗಡೆ ಹೊಂದಿದ್ದಾನೆ. ಅದಕ್ಕಾಗಿಯೇ ಈ ಘಳಿಗೆ ಇಷ್ಟು ಶಕ್ತಿಶಾಲಿಯಾಗಿದೆ. ಎರಡನೇ ಅಂಶವೆಂದರೆ ಗ್ರಹಗತಿಗಳ ಸ್ಥಿತಿ. ಅಂಕಿಅಂಶಗಳ ಪ್ರಕಾರ ರಾಹು ಜನವರಿಯಿಂದ ಮೇವರೆಗೆ ತನ್ನ ಪೂರ್ಣ ಯೌವನದಲ್ಲಿರುತ್ತಾನೆ. ಒಬ್ಬ ಯುವಕನಿಗೆ ಎಷ್ಟು ಚೈತನ್ಯವಿರುತ್ತದೆ? ಅವನು ದಣಿಯುವುದಿಲ್ಲ, ಅವನು ನಿಲ್ಲುವುದಿಲ್ಲ. ರಾಹು ಈಗ ನಿಮಗೆ ಅದೇ ತಾಕತ್ತನ್ನು ಕೊಡಲಿದ್ದಾನೆ. ಅವನು 100ಕ್ಕೆ 100ರಷ್ಟು ರಿಸಲ್ಟ್ ನೀಡುತ್ತಾನೆ. ಮಿತ್ರರೇ, ಒಳ್ಳೆಯದಾಗಲಿ ಅಥವಾ ಕೆಟ್ಟದ್ದಾಗಲಿ ನೀವು ಸಂಪೂರ್ಣ ಫಲಿತಾಂಶವನ್ನು ಪಡೆಯುತ್ತೀರಿ. 3ನೇ ರಹಸ್ಯವು ತೃತೀಯ ಭಾವದಲ್ಲಿದೆ. ಧನುರಾಶಿಯವರಿಗೆ ರಾಹು 3ನೇ ಮನೆಯಲ್ಲಿರುತ್ತಾನೆ. ಜ್ಯೋತಿಷಿಗಳು ಸಾಮಾನ್ಯವಾಗಿ ಇಲ್ಲಿ ರಾಹು ಧೈರ್ಯ, ಕಮ್ಯುನಿಕೇಷನ್ ಹಾಗೂ ರಿಸ್ಕ್ ತೆಗೆದುಕೊಳ್ಳುವ ಶಕ್ತಿ ನೀಡುತ್ತಾನೆ ಎಂದು ಹೇಳುತ್ತಾರೆ. ಆದರೆ 2026ರಲ್ಲಿ ಕಥೆ ಬೇರೆ ಎಂದು ದತ್ತಾಂಶಗಳು ಸಾರುತ್ತಿವೆ. 3ನೇ ಮನೆಯು ರಹಸ್ಯ ಪ್ರಯತ್ನಗಳು ಹಾಗೂ ಆಕಸ್ಮಿಕ ಉನ್ನತಿಯ ಸ್ಥಾನವಾಗಿದೆ. ಏಕೆಂದರೆ ರಾಹು ಇಲ್ಲಿ ವರ್ಗೋತ್ತಮ ಸ್ಥಿತಿ ತಲುಪುತ್ತಿದ್ದಾನೆ. ಈ ರಾಹು ನಿಮ್ಮನ್ನು ಹೆದರಿಸುವುದಿಲ್ಲ, ಬದಲಾಗಿ ಕಡಿಮೆ ಅವಧಿಯಲ್ಲಿ ನೀವು ಬೃಹತ್ ಗೆಲುವನ್ನು ಸಾಧಿಸಬಹುದಾದ ಗುಪ್ತದಾರಿಯನ್ನು ತೋರಿಸಿಕೊಡುತ್ತಾನೆ. ಹಾಗಾಗಿ ಇದು ಹಿನ್ನೆಲೆ. ಬರುವ 126 ದಿನಗಳ ನಾಟಕವು ಶುರುವಾಗುವ ಘಟ್ಟ. ಸಂಖ್ಯೆ 2, ಧನುರಾಶಿಯ 2ನೇ ಭವಿಷ್ಯವಾಣಿ. ನಿಮ್ಮ ಬದುಕಿನ ಪ್ರತಿ ಆಯಾಮವನ್ನು ಒಂದೊಂದಾಗಿ ಅರಿಯೋಣ. ನಿಮ್ಮ ಮನಸ್ಥಿತಿಯಿಂದ ಶುರು ಮಾಡೋಣ. ನವೆಂಬರ್ 2025ರಿಂದ ಜನವರಿ 2026ರವರೆಗೆ ನೀವು ನಿಮ್ಮ ಗುರಿಗಳಿಂದ ವಿಮುಖರಾಗುತ್ತಿದ್ದೀರಿ ಎಂದು ನಿಮಗನಿಸಿರಬಹುದು. ನೀವು ದಾರಿ ತಪ್ಪಿದ್ದೀರಿ. ಸಂಶಯ, ಏಕಾಗ್ರತೆಯ ಕೊರತೆ ಹಾಗೂ ನಿರ್ಣಯ ಶಕ್ತಿ ಇಲ್ಲದಿರುವುದು ನಿಮ್ಮ ಮನಸ್ಸನ್ನು ಆವರಿಸಿತ್ತು. ಇದು ಮೀನರಾಶಿಯ ಪ್ರಭಾವದಿಂದ ಆಗಿದ್ದು. ಆದರೆ ಮಿತ್ರರೇ, ಜನವರಿ 25ರ ನಂತರ ರಾಹು ಶತಭಿಷದ 3ನೇ ಪಾದ ಸೇರಿದ ತಕ್ಷಣ ನಿಮ್ಮ ಶೌರ್ಯ ಹಾಗೂ ಆತ್ಮವಿಶ್ವಾಸ ಸಡನ್ ಆಗಿ ಹೆಚ್ಚಾಗುತ್ತದೆ. ನಿಮ್ಮ ಮಿದುಳು ತೀವ್ರಗತಿಯಲ್ಲಿ ನಿರ್ಧಾರಗಳನ್ನು ಮಾಡುತ್ತದೆ. ನೀವು ಸಾಹಸ ಮಾಡಲು ಸಿದ್ಧರಿರುತ್ತೀರಿ. ರಾಹು ತೃತೀಯದಲ್ಲಿರುವುದರಿಂದ ನೀವು ಸ್ಥಿತಿಯನ್ನು ನೀವೇ ಬದಲಾಯಿಸುವ ಸಾಮರ್ಥ್ಯವನ್ನು ಅನುಭವಿಸುತ್ತೀರಿ. ಆರೋಗ್ಯಕ್ಕೆ ಸಂಬಂಧಿಸಿದ ಮಾಹಿತಿಯು ಮಿಶ್ರ ಫಲವನ್ನು ತೋರುತ್ತಿದೆ. ನೀವು ಮಾನಸಿಕವಾಗಿ ಗಟ್ಟಿಯಾಗಿರುತ್ತೀರಿ, ಆದರೆ ದೈಹಿಕವಾಗಿ ಭುಜಗಳು, ಹಸ್ತಗಳು ಹಾಗೂ ನರಮಂಡಲದ ಬಗ್ಗೆ ಕಾಳಜಿ ವಹಿಸಬೇಕು. ಫೆಬ್ರವರಿ 14ರ ಸೂರ್ಯನ ಸಂಕ್ರಮಣ ಹಾಗೂ ಫೆಬ್ರವರಿ 23ರ ಮಂಗಳನ ಪ್ರಭಾವವು ನಿಮ್ಮ ಎನರ್ಜಿಯನ್ನು ವಿಪರೀತ ಹೆಚ್ಚಿಸುತ್ತದೆ. ಇದು ದಣಿವು ಅಥವಾ ಪೆಟ್ಟುಗಳಿಗೆ ಕಾರಣವಾಗಬಹುದು. ಅಲಕ್ಷ್ಯ ಮಾಡಬೇಡಿ. 4ನೇ ಮನೆಯ ಶನಿ ನಿಮಗೆ ಅಂತರಾಳದ ರಕ್ಷಣೆ ಒದಗಿಸುತ್ತಿದ್ದಾನೆ. ಈಗ ಧನಸಹಾಯದ ಬಗ್ಗೆ ಮಾತನಾಡೋಣ. ರಾಹು 3ನೇ ಮನೆಯಲ್ಲಿದ್ದಾನೆ ಹಾಗೂ ಕೇತು ನವಮದಲ್ಲಿ ಇರಿಸಲ್ಪಟ್ಟಿದ್ದಾನೆ. ಇದು ಕರ್ಮ ಹಾಗೂ ವಿಧಿಯ ನಡುವಿನ ನೇರ ಸಮರ. ನಿಮ್ಮ ಸ್ವಂತ ಪರಿಶ್ರಮದಿಂದ ಸಂಪಾದಿಸಿ ಎಂದು ರಾಹು ಹೇಳುತ್ತಾನೆ. ಕೇತು ಹೇಳುವಂತೆ ಎಲ್ಲವನ್ನೂ ವಿಧಿ ಹಾಗೂ ನಂಬಿಕೆಗೆ ಬಿಡಿ. ಈ ಅವಧಿಯಲ್ಲಿ ಹಣ ಬರುತ್ತದೆ, ಆದರೆ ಶ್ರಮವಿಲ್ಲದೆ ಸಿಗುವುದಿಲ್ಲ. ಮೀಡಿಯಾ, ಮಾರ್ಕೆಟಿಂಗ್, ಸೇಲ್ಸ್, ಟ್ರಾವೆಲ್, ಆನ್ಲೈನ್ ಉದ್ಯೋಗ ಹಾಗೂ ಫ್ರೀಲ್ಯಾನ್ಸಿಂಗ್ನಲ್ಲಿ ಹಠಾತ್ ಧನಲಾಭದ ಸಾಧ್ಯತೆ ಇದೆ. ಗುರು 6ನೇ ಮನೆಯಲ್ಲಿರುವುದರಿಂದ ಆದಾಯದ ಜೊತೆಗೆ ಖರ್ಚುಗಳು ಹಾಗೂ ಹೊಣೆಗಾರಿಕೆಗಳು ಹೆಚ್ಚಾಗುತ್ತವೆ. 3ನೇ ಧನುರಾಶಿಯ ಭವಿಷ್ಯ. ಈಗ ವೃತ್ತಿಜೀವನದ ಬಗ್ಗೆ ತಿಳಿಯೋಣ. ಈ ಸಮಯವನ್ನು 2 ಭಾಗಗಳಾಗಿ ವಿಂಗಡಿಸಬಹುದು. ಮೊದಲ ಹಂತ ಜನವರಿ 25ರಿಂದ ಮಾರ್ಚ್ 28ರವರೆಗೆ. ಇದು ಕಲಿಕೆ, ಕೌಶಲ್ಯ ವೃದ್ಧಿ ಹಾಗೂ ಮುಂದಿನ ಹಂತಕ್ಕೆ ತಯಾರಿ ಮಾಡುವ ಸಮಯ. ನೀವು ವಿದ್ಯಾರ್ಥಿಯಾಗಿದ್ದರೆ, ಪೈಪೋಟಿಯ ಪರೀಕ್ಷೆಗಳಿಗೆ ಸಿದ್ಧರಾಗುತ್ತಿದ್ದರೆ ಅಥವಾ ಯಾವುದಾದರೂ ಕೋರ್ಸ್ ಮಾಡುತ್ತಿದ್ದರೆ ಈ ಕಾಲ ಬಹಳ ಪೂರಕವಾಗಿದೆ. ಫೆಬ್ರವರಿಯಲ್ಲಿ 10ನೆಯ ಮನೆಯ ಮೇಲಿರುವ ಗ್ರಹಗಳ ದೃಷ್ಟಿಯು ನಿಮಗೆ ಹೊಸ ದಾರಿಗಳನ್ನು ತೆರೆಯಲಿದೆ. ಎರಡನೆಯ ಹಂತ ಮಾರ್ಚ್ 29ರಿಂದ ಜೂನ್ 10ರವರೆಗೆ. ನಿಮ್ಮ ಕಠಿಣ ದುಡಿಮೆಗೆ ಪ್ರತಿಫಲ ಸಿಗಲಿದೆ. ದಿಟ್ಟ ತೀರ್ಮಾನಗಳು ನಿಮ್ಮನ್ನು ಉತ್ತುಂಗಕ್ಕೆ ಏರಿಸುತ್ತವೆ. ನೂತನ ಯೋಜನೆಗಳು, ಹೊಸ ಜವಾಬ್ದಾರಿಗಳು ಹಾಗೂ ಕಿರು ಪ್ರವಾಸಗಳು ಸಂಭವಿಸಲಿವೆ. ವಿದೇಶಿ ಕಾಂಟ್ಯಾಕ್ಟ್ ಅಥವಾ ಆನ್ಲೈನ್ ಪ್ಲಾಟ್ಫಾರ್ಮ್ಗಳು ಲಾಭದಾಯಕವಾಗಿರುತ್ತವೆ. ಸಂಖ್ಯೆ 4, ಧನುರಾಶಿಯ 4ನೆಯ ಭವಿಷ್ಯ. ಬಾಂಧವ್ಯಗಳಿಗೆ ಸಂಬಂಧಿಸಿದಂತೆ ಈ ವೇಳೆಯಲ್ಲಿ ಸಂವಹನವು ಅತಿ ಮುಖ್ಯವಾಗಿರುತ್ತದೆ. ತಪ್ಪು ನುಡಿಗಳು ತಪ್ಪು ತಿಳುವಳಿಕೆಗೆ ಎಡೆಮಾಡಿಕೊಡಬಹುದು. ಒಡಹುಟ್ಟಿದವರು ಹಾಗೂ ಹತ್ತಿರದವರ ಜೊತೆ ಭಿನ್ನಾಭಿಪ್ರಾಯ ಮೂಡಬಹುದು.
ಫೆಬ್ರವರಿ 23ರ ನಂತರ ಆತುರದ ನಿರ್ಧಾರಗಳು ಸಂಬಂಧಗಳಲ್ಲಿ ಬಿರುಕು ಮೂಡಿಸಬಹುದು. ವಾಹನ ಚಾಲನೆಯಲ್ಲಿ ಜಾಗರೂಕರಾಗಿರಿ, ವಿಶೇಷವಾಗಿ ಪುಟ್ಟ ಪ್ರವಾಸಗಳ ಸಮಯದಲ್ಲಿ. ಸಂಖ್ಯೆ 5. ಧನುರಾಶಿಯ 5ನೇ ಭವಿಷ್ಯ. ಈಗ ವರ್ಕ್ ಫ್ರಮ್ ಹೋಮ್ ಮಾಡುವವರು ಅಥವಾ ಸ್ವಂತವಾಗಿ ಏನನ್ನಾದರೂ ಸಾಧಿಸ ಬಯಸುವವರ ಬಗ್ಗೆ ಮಾತನಾಡೋಣ. ಧನುರಾಶಿಯವರು ತಮ್ಮದೇ ಆದ ಛಾಪನ್ನು ಮೂಡಿಸುವ ಕಾಲವಿದು. ಸಾಹಿತ್ಯ, ಯೂಟ್ಯೂಬ್, ಬ್ಲಾಗಿಂಗ್, ಬೋಧನೆ ಅಥವಾ ಕನ್ಸಲ್ಟೆನ್ಸಿಯಲ್ಲಿನ ನಿಮ್ಮ ಸುಪ್ತ ಪ್ರತಿಭೆಗಳು ಈಗ ಹೊರಹೊಮ್ಮಲಿವೆ. ಶನಿ 4ನೇ ಮನೆಯಲ್ಲಿರುವುದರಿಂದ ಮನೆಯಿಂದ ಕೆಲಸ ಮಾಡುವವರು ಸ್ಥಿರತೆ ಕಾಣ್ತಾರೆ, ಆದರೆ ತಾಳ್ಮೆ ಅನಿವಾರ್ಯ. ಸಂಖ್ಯೆ 6. 7ನೆಯ ಭವಿಷ್ಯ. ಪಿತ್ರಾರ್ಜಿತ ಆಸ್ತಿ ಹಾಗೂ ಭೂ ಸಂಬಂಧಿತ ಲಾಭಗಳು. ಧನುರಾಶಿಯವರೇ, ಶನಿಯು ನಿಮ್ಮ ಚತುರ್ಥ ಭಾವದಲ್ಲಿದ್ದು ನಿಮ್ಮ 7ನೇ ಹಾಗೂ 6ನೇ ಮನೆಯನ್ನು ವೀಕ್ಷಿಸುತ್ತಿದ್ದಾನೆ. ಈ ಸ್ಥಿತಿಯು ಫೆಬ್ರವರಿ 15 ಮತ್ತು ಜೂನ್ 10ರ ನಡುವೆ ಭೂಮಿ, ಕಟ್ಟಡ ಅಥವಾ ವಂಶ ಪಾರಂಪರ್ಯ ಆಸ್ತಿಗೆ ಸಂಬಂಧಿಸಿದ ಯಾವುದೇ ಹಳೆಯ ವ್ಯಾಜ್ಯವು ಹಠಾತ್ತನೆ ಬಗೆಹರಿಯಬಹುದು ಎಂದು ಸಾರುತ್ತಿದೆ. ನೀವು ನಿವೇಶನ ಖರೀದಿಸುವ ಅಥವಾ ಹಳೆಯ ಮನೆಯನ್ನು ನವೀಕರಿಸುವ ಆಲೋಚನೆಯಲ್ಲಿದ್ದರೆ ಈ 125 ದಿನಗಳು ನಿಮಗೆ ಸುವರ್ಣಾವಕಾಶ ನೀಡಲಿವೆ. 9ನೆಯ ಮನೆಯ ಕೇತುವು ಆಸ್ತಿಯ ವಿಚಾರದಲ್ಲಿ ಹಿರಿಯರ ಜೊತೆ ಕೆಲವು ಸೈದ್ಧಾಂತಿಕ ಭಿನ್ನಾಭಿಪ್ರಾಯವಿರಬಹುದು ಎಂದು ತೋರಿಸುತ್ತಿದ್ದಾನೆ, ಆದರೆ ಶನಿಯ ಶಿಸ್ತು ಅಂತಿಮವಾಗಿ ನಿಮಗೆ ಪ್ರಯೋಜನ ತರುತ್ತದೆ. ಈ ಹೊತ್ತಿನಲ್ಲಿ ನಿಮ್ಮ ಮೂಲ ಬೇರುಗಳಿಗೆ ಮರಳುವುದು ಅಥವಾ ಹುಟ್ಟಿದೂರಿಗೆ ಸಂಬಂಧಿಸಿದ ಏನನ್ನಾದರೂ ಮಾಡುವುದು ನಿಮ್ಮ ಅದೃಷ್ಟವನ್ನು ಸಡನ್ವಾಗಿ ಹೆಚ್ಚಿಸುತ್ತದೆ. ಸಂಖ್ಯೆ 7. ಪ್ರಚ್ಛನ್ನ ವೈರಿಗಳು ಹಾಗೂ ನ್ಯಾಯಾಲಯದ ವಿಚಾರಗಳ ಬಗ್ಗೆ 8ನೆಯ ಭವಿಷ್ಯ. ಧನುರಾಶಿಯವರಿಗೆ 6ನೆಯ ಮನೆಯ ಶನಿಯ ಪ್ರಭಾವವು ವೈರಿಗಳ ನಾಶವನ್ನು ಸೂಚಿಸುತ್ತದೆ. ಈ ಕಾಲದಲ್ಲಿ ನಿಮ್ಮ ಮೇಲೆ ಯಾವುದಾದರೂ ಕೋರ್ಟ್ ಕೇಸುಗಳಿದ್ದರೆ ಅಥವಾ ಕಚೇರಿಯಲ್ಲಿ ನಿಮ್ಮ ಬೆನ್ನ ಹಿಂದೆ ಯಾರಾದರೂ ಕುತಂತ್ರ ಮಾಡುತ್ತಿದ್ದರೆ ಅವು ಬಯಲಾಗಲಿವೆ. ಎಚ್ಚರಿಕೆಯಿಂದಿರಿ. ರಾಹುವಿನ ಪವರ್ ನಿಮಗೆ ರಾಜತಾಂತ್ರಿಕ ಗೆಲುವನ್ನು ತಂದುಕೊಡಲಿದೆ. ನಿಮ್ಮ ಚಾಣಾಕ್ಷತನದಿಂದ ವಿರೋಧಿಗಳ ನಡೆಯನ್ನು ಮೆಟ್ಟಿ ನಿಲ್ಲುತ್ತೀರಿ. ಆದರೆ ನೆನಪಿಡಿ, 12ನೆಯ ಮನೆಯ ಗುರುವು ಯಾವುದೇ ಕಾನೂನು ಪತ್ರವನ್ನು ಓದದೇ ಸಹಿ ಹಾಕದಂತೆ ಸಲಹೆ ನೀಡುತ್ತಿದ್ದಾನೆ. ನಿಮ್ಮ ವಿಜಯ ನಿಕ್ಕಿತ್ತ. ನೀವು ನಿಮ್ಮ ಪ್ಲಾನ್ಗಳನ್ನು ಗುಪ್ತವಾಗಿಡಬೇಕು. ನೀವು ಎಷ್ಟು ಕಡಿಮೆ ಮಾತನಾಡುತ್ತೀರೋ ಅಷ್ಟು ಹೆಚ್ಚು ಯಶಸ್ವಿಯಾಗುತ್ತೀರಿ. 8ನೆಯ ಅಂಶ. ಮಕ್ಕಳು ಹಾಗೂ ಶಿಕ್ಷಣದ ಬಗ್ಗೆ 9ನೆಯ ಭವಿಷ್ಯ. ಸಂತಾನದ ನಿರೀಕ್ಷೆಯಲ್ಲಿರುವವರು ಅಥವಾ ಉನ್ನತ ವ್ಯಾಸಂಗಕ್ಕೆ ವಿದೇಶಕ್ಕೆ ಹೋಗ ಬಯಸುವ ಮಕ್ಕಳು ಇರುವ ಧನುರಾಶಿಯವರಿಗೆ ಈ 125 ದಿನಗಳು ವರಕ್ಕಿಂತ ಕಡಿಮೆಯಿಲ್ಲ. 12ನೆಯ ಮನೆಯ ಗುರು ಹಾಗೂ 9ನೆಯ ಮನೆಯ ಮೇಲಿನ ರಾಹುವಿನ ದೃಷ್ಟಿಯು ದೀರ್ಘ ಪ್ರಯಾಣ ಹಾಗೂ ವಿದೇಶಿ ಸಂಸ್ಥೆಗಳಲ್ಲಿ ಪ್ರವೇಶಕ್ಕೆ ದಾರಿ ಮಾಡಿಕೊಡುತ್ತದೆ. ವಿದ್ಯಾರ್ಥಿಗಳಿಗೆ ಇದು ಅಭ್ಯಾಸದಲ್ಲಿ ಮುಳುಗುವ ಸಮಯ. ರಾಹು ನಿಮ್ಮ ಏಕಾಗ್ರತೆ ಕದಡಲು ಯತ್ನಿಸುತ್ತಾನೆ, ಆದರೆ ಕೇತುವಿನ ಅಂತರಾತ್ಮದ ಧನಿಯು ನಿಮ್ಮನ್ನು ಸನ್ಮಾರ್ಗದಲ್ಲಿ ನಡೆಸುತ್ತದೆ. ನೀವು ಸಂಶೋಧನೆ ಅಥವಾ ವಿಜ್ಞಾನ ಕ್ಷೇತ್ರದಲ್ಲಿ ತೊಡಗಿದ್ದರೆ ಅನಿರೀಕ್ಷಿತ ಯಶಸ್ಸು ಲಭಿಸುತ್ತದೆ. ನಿಮ್ಮ ಮಕ್ಕಳ ಕೆರಿಯರ್ ಬಗ್ಗೆ ಇರುವ ಚಿಂತೆಗಳು ಮೆಲ್ಲನೆ ಕರಗಲಿವೆ. 9ನೆಯ ಸಂಖ್ಯೆ ಆಧ್ಯಾತ್ಮಿಕ ಏಳಿಗೆ ಹಾಗೂ ಮಾನಸಿಕ ಪ್ರಶಾಂತತೆಯನ್ನು ಸೂಚಿಸುತ್ತದೆ. ಈ ಕಾಲವು ಕೇವಲ ಐಹಿಕ ಲಾಭಗಳ ಬಗ್ಗೆ ಮಾತ್ರವಲ್ಲ. ನಿಮ್ಮ ರಾಶ್ಯಾಧಿಪತಿ ಗುರುವು ಮೋಕ್ಷ ಹಾಗೂ ಆಧ್ಯಾತ್ಮದ ಸ್ಥಾನವಾದ 12ನೆಯ ಮನೆಯಲ್ಲಿದ್ದಾನೆ. ಈ 125 ದಿನಗಳಲ್ಲಿ ಜ್ಯೋತಿಷ್ಯ, ತಂತ್ರಮಂತ್ರ, ಯೋಗ ಅಥವಾ ಗೂಢ ವಿಜ್ಞಾನದ ಕಡೆಗೆ ನಿಮ್ಮ ಆಸಕ್ತಿ ಬೆಳೆಯುತ್ತದೆ. ಭವಿಷ್ಯವನ್ನು ಸೂಚಿಸುವ ಅಚ್ಚರಿಯ ಕನಸುಗಳು ಬೀಳಬಹುದು. ನವಮದ ರಾಹು ಹಳೆಯ ಸಂಪ್ರದಾಯಗಳನ್ನು ಪ್ರಶ್ನಿಸುವಂತೆ ಮಾಡಿದರೆ ಗುರುವು ಅವುಗಳ ನೈಜ ಸತ್ಯವನ್ನು ಬೋಧಿಸುತ್ತಾನೆ. ಮಾನಸಿಕ ಶಾಂತಿಗಾಗಿ ನೀವು ತೀರ್ಥಕ್ಷೇತ್ರಗಳಿಗೆ ಅಥವಾ ಏಕಾಂತ ಸ್ಥಳಗಳಿಗೆ ಯಾತ್ರೆ ಮಾಡಬಹುದು. ಇದು ನಿಮ್ಮ ಅಂತರಂಗವನ್ನು ಎಚ್ಚರಿಸುವ ಗಳಿಗೆ. ಭೌತಿಕ ಸುಖಗಳ ನಡುವೆಯೂ ನೀವು ಆಳವಾದ ನೆಮ್ಮದಿಯನ್ನು ಹುಡುಕುತ್ತೀರಿ ಮತ್ತು ಸೇವೆ ಮತ್ತು ದಾನದ ಮೂಲಕ ಅದನ್ನು ಪಡೆಯುತ್ತೀರಿ. ಸಂಖ್ಯೆ 10. 11ನೆಯ ಭವಿಷ್ಯವು ಉದ್ಯಮ ವಿಸ್ತರಣೆ ಹಾಗೂ ಹೊಸ ಇನ್ವೆಸ್ಟ್ಮೆಂಟ್ ಬಗ್ಗೆ ತಿಳಿಸುತ್ತದೆ. ಬಿಸಿನೆಸ್ ದೃಷ್ಟಿಕೋನದಿಂದ ಇದು ಧನುರಾಶಿಯವರಿಗೆ ದೊಡ್ಡ ತಿರುವು. ಕಳೆದ ಹಲವು ತಿಂಗಳಿಂದ ಮಂದಗತಿಯಲ್ಲಿದ್ದ ಅಥವಾ ಬಂಡವಾಳ ಸಿಲುಕಿಕೊಂಡಿದ್ದ ವ್ಯಾಪಾರಗಳು ಚುರುಕು ಪಡೆಯಲಿವೆ. ರಾಹು ಶತಭಿಷ ನಕ್ಷತ್ರಕ್ಕೆ ಹೋದ ತಕ್ಷಣ ತಾಂತ್ರಿಕ ಕೆಲಸ, ಕಬ್ಬಿಣ, ತೈಲ ಹಾಗೂ ಡಿಜಿಟಲ್ ಮಾರ್ಕೆಟಿಂಗ್ನಲ್ಲಿರುವವರಿಗೆ ಭರ್ಜರಿ ಲಾಭ ಸಿಗಲಿದೆ. ಫೆಬ್ರವರಿ 15 ಮತ್ತು ಜೂನ್ 10ರ ನಡುವೆ ನೀವು ಕೈಗೊಳ್ಳುವ ಲೆಕ್ಕಾಚಾರದ ರಿಸ್ಕ್ ನಿಮ್ಮ ಆರ್ಥಿಕ ಸ್ಥಿತಿಯನ್ನೇ ಬದಲಿಸಬಲ್ಲದು. ಹಾಗಿದ್ದರೂ ರಾಹು ನಿಮಗೆ ಲಾಲಸೆ ತೋರಿಸುತ್ತಾನೆ. ಹಾಗಾಗಿ ರಿಸರ್ಚ್ ಇಲ್ಲದೆ ಜೂಜಾಟ ಅಥವಾ ಅಪರಿಚಿತ ಕಡೆ ಹಣ ಹೂಡುವುದನ್ನು ತಪ್ಪಿಸಿ. ನಿಮ್ಮ ನೆಟ್ವರ್ಕಿಂಗ್ ಬೆಳೆಯುತ್ತದೆ ಹಾಗೂ ಪ್ರಭಾವಿ ವ್ಯಕ್ತಿಗಳ ಸಪೋರ್ಟ್ ನಿಮಗೆ ಸಿಗಲಿದೆ. ಸಂಖ್ಯೆ 11. ಪರಿಹಾರಗಳು. ರಾಹುವಿನ ಶಾಂತಿಗಾಗಿ ಪ್ರತಿದಿನ ಸಂಜೆ ಶ್ರೀಗಂಧ ಅಥವಾ ಗುಗ್ಗುಳದ ಧೂಪ ಹಾಕಿ ಓಂ ರಾಮ್ ರಾಹವೇ ನಮಃ ಎಂದು ಜಪಿಸಿ.
ಕೇತುವನ್ನು ಒಲಿಸಿಕೊಳ್ಳಲು ಮನೆಯ ದೇವರ ಕೋಣೆಯಲ್ಲಿ ನಿರಂತರವಾಗಿ ದೀಪ ಬೆಳಗಿ. ಮಂಗಳನ ಎನರ್ಜಿಯನ್ನು ಸರಿದೂಗಿಸಲು ಮಂಗಳವಾರದಂದು ಹನುಮಾನ್ ಚಾಲಿಸಾ ಪಠಿಸಿ. ಗುರುದೇವರಿಗೆ ಹಿರಿಯರ ಮರ್ಯಾದೆ ಮಾಡಿ ಹಾಗೂ ಹಳದಿ ವಸ್ತ್ರ ಧರಿಸಿ ಅಥವಾ ಹಳದಿ ಬಣ್ಣದ ವಸ್ತ್ರಗಳನ್ನು ದಾನ ಮಾಡಿ. ಅಂತಿಮವಾಗಿ ಹೇಳುವುದಾದರೆ 2026ರ ಆರಂಭವು ಧನುರಾಶಿಯವರಿಗೆ ಧೈರ್ಯ, ಕಠಿಣ ಪರಿಶ್ರಮ ಹಾಗೂ ಸ್ವಾವಲಂಬನೆಯ ಪರೀಕ್ಷೆಯಾಗಿದೆ. ನಿಮ್ಮ ಕಾರ್ಯಗಳು ನಿಖರವಾಗಿದ್ದರೆ ಮಾತ್ರ ಅದೃಷ್ಟವು ನಿಮ್ಮನ್ನು ಕೈಹಿಡಿಯುತ್ತದೆ. ಧನ್ಯವಾದಗಳು.